ಬೆಕ್ಕಿನ ಮರಿ ಹೇಗ್ ಕೂಗುತ್ತೆ ಹೇಳು ನೋಡೋಣ. ಹೇಗ್ ಕೂಗುತ್ತೆ ಹೇಳು ಬೆಕ್ಕು. ಬೆಕ್ಕಿನ ಮರಿ ಹೇಗ್ ಕೂಗುತ್ತಂದ್ರೆ ಮ್ಯಾವ್ ಮ್ಯಾವ್. ಅಮ್ಮವ್ರೆ, ಸ್ವಲ್ಪ ನಿಂತ್ಕೊಳ್ಳಿ ಅಮ್ಮವ್ರೆ. ನಿಮಗ್ ಗೊತ್ತಿಲ್ಲದೆ ಈ ಮನೇಲಿ ಏನೇನೋ ನಡೀತಿದೆ, ಹೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಏನಾಯ್ತು? ಅಯ್ಯೋ, ನೀವು ವಿನುಗೆ ಉಪವಾಸ ಇರು ಅಂತ ಹೇಳಿದ್ರಲ್ವಾ, ಆದ್ರೆ ಹೊಸ ಸೊಸೆ ಅವನ್ಗೆ ತಿನ್ನೋದಕ್ಕೆ ರೊಟ್ಟಿ ಕೊಟ್ಟಿದ್ದಾಳೆ. ಏನು? ಹೌದಮ್ಮವ್ರೆ. पंढरीनाथ येदु नंद माधव. विठ्ठलेश पंढरीनाथ येदु नंद माधव. ಸಕ್ಕು, ನಿಲ್ಸು. ಏನ್ ಮಾಡ್ತಾ ಇದ್ಯಾ? ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ಮನೇಲಿ ಇದ್ರ ಬಗ್ಗೆ ಗಲಾಟೆ ಆದ್ರೂ ಕೂಡ ಮತ್ತೆ ಅದೇ. ನಿಜವಾಗ್ಲೂ ನಿನ್ಗೆ ಅರ್ಥ ಆಗ್ತಿಲ್ವಾ ಅಥವಾ ಬೇಕು ಅಂತಾನೆ ಮಾಡ್ತಿದ್ಯಾ? ನಿನ್ಗೇನಾದ್ರೂ ಬುದ್ಧಿ ಇದೆಯಾ ಇಲ್ವಾ? ಅವನು ಯಾಕೆ ಕಳ್ತಿದ್ದಾನೆ? ಆಡ್ಸೋಕ್ ಬರ್ಲಿಲ್ಲ ಅಂದ್ರೆ ಯಾಕೆ ಎತ್ಕೊಂಡೆ? ಮೊದ್ಲು ಕೊಡು ಅವನನ್ನ. ಅಯ್ಯೋ ಕೊಡಿಲಿ. ಪಾಪು, ಅಳುಬೇಡ ಕಂದ, ಅಳುಬೇಡ. ಯಮುನಾ, ತಗೋ ಇವನ್ನ ಒಳಗ್ ಕರ್ಕೊಂಡು ಹೋಗು. ಓ, ಏನ್ ಸಂಭು ನೀನು? ಅಳ್ಬೇಡ ಕಣೋ, ಅಮ್ಮ ಬಂದಿದ್ದೀನಲ್ಲ. ಅವನನ್ನ ಯಾಕೆ ಕಳಿಸ್ತಿದ್ದೆ? ಬರ್ದು ಅದೇನಂದ್ರೆ ಅತ್ತೆ, ಪಾಪು ಚೆನ್ನಾಗ್ ಆಡ್ತಿದ್ದ, ಆದ್ರೆ ಇವರು. ಸಾಕ್, ನಿಲ್ಸು. ಮೊದ್ಲು ಈ ಬುದ್ಧಿ ಇಲ್ದೇ ಇರೋ ದಡ್ಡಿಗೆ ನನ್ನ ಮೊಮ್ಮಗನ್ ಯಾರು ಕೊಟ್ಟಿದ್ದು? ಸಾಕು, ನಾನು ಎಚ್ಚರಿಕೆ ಕೊಡ್ತಿದ್ದೀನಿ. ಇನ್ನೊಂದು ಸಲ ನನ್ನ ಮೊಮ್ಮಗನ ಅಳಿಸಿದ್ರೆ ನಿನಗಿದೆ ಆಗ. ಅತ್ತೆ, ಒಂದು ಸಣ್ಣ ಕೆಲ್ಸ ಕೂಡ ಮಾಡಕ್ ಬರಲ್ಲ. ನಿನ್ನಿಂದ ನನ್ನ ಮಗನ್ ಜೀವನ ನಾಶ ಆಯ್ತು. ಇನ್ ಮುಂದೆ ನನ್ನ ಮೊಮ್ಮಗನ ಎತ್ಕೊಳ್ಳೋ ಪ್ರಯತ್ನ ಮಾಡ್ಬೇಡ, ಅರ್ಥ ಆಯ್ತಾ? ಈಗ ನಾನು ಏನ್ ಮಾಡ್ದೆ? ನಾನು ಏನ್ ತಪ್ಪು ಮಾಡ್ದೆ? ನಾನು ಈ ಮನೇಲಿ ಕೀರ್ತನೆ ಕೂಡ ಹಾಡ್ಬಾರ್ದಾ? ಪಾಪು ನನ್ನ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದ. ಪಾಂಡುರಂಗ, ನನ್ನ ಬಾಯಿಂದ ಯಾವಾಗ್ಲೂ ನಿನ್ ಭಜನೆಗಳೇ ಬರುತ್ತೆ. ನಾನು ಬೇಕು ಅಂತ ಏನ್ ಮಾಡಿಲ್ಲ. ಪಾಂಡುರಂಗ, ಇವತ್ತು ಅವ್ರು ಕೂಡ ನನ್ನ ಮೇಲೆ ಕಿರ್ಚಾಡಿದ್ರು. ಅತ್ತಿಗೆ, 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 ಅಳ್ಬೇಡಿ, ನಾನ್ ಬರ್ತೀನಿ. ಬೇಡ, ಬರ್ಬೇಡಿ. ವಿನಾಯಕ, ಅಲ್ಲೇನ್ ಮಾಡ್ತಿದ್ಯಾ? ಸಕ್ಕು, ನಿನಗ್ ತುಂಬಾ ಹಸುವಾಗ್ತಿದೆ ಅಲ್ವಾ? ಹೋಗಮ್ಮ, ಬೇಗ ಹೋಗಿ ಊಟ ಕುತ್ಕೋ. ಅಯ್ಯೋ, ಹಾಗೆ ಕೂತ್ಕೊಳಕ್ಕಾಗತ್ತೆ? ಮೊದ್ಲು ಗಂಡಸ್ರು ತಿನ್ಬೇಕಲ್ವಾ? ಅವ್ರ ಜೊತೆ ನಾನ್ ಕೂತ್ಕೊಂಡ್ರೆ ಅತ್ತೆ ಬೈತಾರೆ. ಏನು ಬೈಯಲ್ಲ. ಸರಿ, ಇದನ್ ಹೇಳು, ನಿನ್ ತವ್ರ ಮನೇಲಿ ನೀನ್ ಯಾವಾಗ ಊಟ ಮಾಡ್ತೀಯ ಹೇಳು? ನಾನು ನಮ್ಮಪ್ಪ ಇಬ್ರು ಮೊದ್ಲೇ ಕುತ್ಕೋತೀವಿ. ಅನ್ಕೊಂಡೆ. ಅಂದ್ರೆ ತವ್ರ ಮನೇಲಿ ನಿಮ್ಮ ಅಪ್ಪನ ಜೊತೆ ಊಟ ಕುತ್ಕೋತೀಯ, ಯಾಕಂದ್ರೆ ನೀನ್ ಚಿಕ್ಕವಳು. ಮತ್ತೆ ಹಾಗೆ ಈ ಮನೇಲೂ ಕೂಡ ಎಲ್ರಿಗಿಂತ ಚಿಕ್ಕವಳು ನೀನೇ ಅಲ್ವಾ? ಅದಕ್ಕೆ ಹೇಳ್ತಿದ್ದೀನಿ, ನೀನ್ ಹೋಗಿ ಕೂತ್ಕೋ. ಅನ್ಕೊಂಡೆ. ಅಂದ್ರೆ ತವ್ರ ಮನೇಲಿ ನಿಮ್ಮ ಅಪ್ಪನ ಜೊತೆ ಊಟ ಕುತ್ಕೋತೀಯ,
ಯಾಕಂದ್ರೆ ನೀನ್ ಚಿಕ್ಕವಳು. ಮತ್ತೆ ಹಾಗೆ ಈ ಮನೇಲೂ ಕೂಡ ಎಲ್ರಿಗಿಂತ ಚಿಕ್ಕವಳು ನೀನೇ ಅಲ್ವಾ? ಹಾ ಅದಕ್ಕೆ ಹೇಳ್ತಿದ್ದೀನಿ, ನೀನ್ ಹೋಗಿ ಕೂತ್ಕೋ. ಬೇಡ, ನಾನಿಲ್ಲಿ ಗಂಡಸ್ರ ಜೊತೆ ಕೂರಲ್ಲ. ಅದು ನಮ್ಮ ತವ್ರ ಮನೆ ಆಗಿದ್ರಿಂದ ಪರವಾಗಿಲ್ಲ. ಇದು ಅತ್ತೆ ಮನೆ, ಇಲ್ಲಿ ನಾನು ಕೂತ್ಕೊಳ್ಳೋ ಹಾಗಿಲ್ಲ. ಹೋಗ್ ಕೂತ್ಕೋ ಅಂದೆ ತಾನೇ? ನಾನ್ ಹೇಳ್ತಿದ್ದೀನಿ ಸಕ್ಕು, ಹೋಗಿ ಕೂತ್ಕೋ. ನಿಮ್ಮ ಅತ್ತೆಯವ್ರು ಬಂದ್ರೆ ಜೋರಾಗಿ ಕೂಗಾಡ್ತಾರೆ, ಯಾಕಿನ್ನ ಕೂತ್ಕೊಂಡಿಲ್ಲ ಅಂತ. ಅಯ್ಯೋ, ನಾನು ಎಷ್ಟು ಹೇಳಿದ್ರು ಇವ್ರು ಕೇಳ್ತಿಲ್ಲ. ಸರಿ ಕೂತ್ಕೋತೇನೆ, ಇಲ್ಲ ಅಂದ್ರೆ ಇವ್ರಿಗೆ ನನ್ನ ಮೇಲೆ ಕೋಪ ಬರುತ್ತೆ. ಚಿಕ್ಕತ್ತೆ ಅವರೇ, ನೀವು ನನಗೂ ಕೂಡ ಬಡಿಸ್ತೀರಾ? ಸಕ್ಕು, ಚೆನ್ನಾಗಿದೆ. ಈ ದೃಶ್ಯ ನೋಡೋದೊಂದು ಬಾಕಿ ಇತ್ತು. ನೀನು ಗಂಡಸರ ಪಂಕ್ತಿಯಲ್ಲಿ ಕೂತು ಅವ್ರ ಜೊತೆ ಊಟ ಮಾಡ್ತಿದ್ಯಾ? ಒಳ್ಳೆ ಸಂಸ್ಕಾರ. ನಿನ್ಗೇನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಹೇಗ್ ಹೇಳಿದ್ರೆ ನಿನ್ ದಾರಿ ಬರ್ತೀಯ ಅಂತಾನೂ ಅರ್ಥ ಆಗ್ತಿಲ್ಲ. ಮೊದ್ಲು ನಿಮ್ಮ ಅಪ್ಪ ಅಮ್ಮನಿಗೆ ಬುದ್ಧಿ ಇಲ್ಲ. ಅಯ್ಯೋ ಬೇಡ, ಹಾಗನ್ಬೇಡಿ. ನಾನು ಕುತ್ಕೋಬಾರ್ದು ಅಂತಾನೆ ಅಂದ್ಕೊಂಡೆ, ಆದ್ರೆ ಯಮುನಾ ಅತ್ಗೆ. ನಿಲ್ಸು, ಮಾತಾಡ್ಬೇಡ. ನೀನ್ ತಪ್ಪು ಮಾಡಿ ಅವಳ ಮೇಲೆ ಹೇಳ್ತಿದ್ಯಾ? ಇಲ್ಲ ಇಲ್ಲ ಅತ್ತೆ, ನಿಜವಾಗ್ಲೂ ನಾನು ಕುತ್ಕೊಳ್ಳಲ್ಲ ಅಂದೆ. ಯಮುನಾ ಅತ್ಗೆ ಬಲವಂತ ಮಾಡಿದ್ದಕ್ ನಾನು ಕುತ್ಕೊಂಡೆ. ನಾನಾ? ಅಯ್ಯೋ 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 ಅಯ್ಯೋ, ನಾನೊಳ್ಳೆ ಸಂಸ್ಕಾರ ಕಲ್ತು ಬೆಳ್ದಿರೋಳು, ನಾನ್ಯಾಕೆ ಹೀಗೆ ಹೇಳಿ? ದಿಗ್ಗು, ನೀನ್ ಇಲ್ಲೇ ಇದ್ದೆ ಅಲ್ವಾ? ನಾನ್ ಸಕ್ಕುಗ್ ಹೀಗೆ ಹೇಳಿದ್ನ ನೀನ್ ಕೇಳಿಸ್ಕೊಂಡ್ಯಾ? ನೋಡಿದ್ಯಾ? ಇಲ್ ನೋಡು ಸಕ್ಕುಬಾಯ್, ನನ್ನಮ್ಮ ನನ್ಗೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ, ಬೀದಿಗ್ ಬಿಟ್ಟಿಲ್ಲ. ಅವಾಗ್ಲೇ ನೀನ್ ನಂಗೆ ಏನ್ ಹೇಳ್ದೆ? ನನಗ್ ವಿಪರೀತ ಹಸಿವಾಗ್ತಿದೆ, ನಮ್ ತವ್ರ ಮನೇಲಿ ಆಗಿದ್ದಿದ್ರೆ ಮೊದಲನೇ ಪಂಕ್ತಿಲೇ ನಮ್ಮ ಅಪ್ಪನ ಜೊತೆ ಊಟ ಮಾಡ್ತಿದ್ದೆ ಅಂದೆ. ಇದು ಅತ್ತೆ ಮನೆ, ಇಲ್ಲಿ ಹಾಗೆ ಮಾಡ್ಬಾರ್ದು ಅಂತ ಅಂದೆ. ನಮ್ಮ ಅಮ್ಮಂಗ್ ಕೋಪ ಬರುತ್ತೆ ಅಂತ ಅಂದೆ, ಮಾತೆ ಕೇಳಲಿಲ್ಲ, ಹಠ ಮಾಡಿ ಕೂತ್ಕೊಂಡ್ಲು. ಅಯ್ಯೋ ಅದ್ಗೆ ನೀವು ಸುಳ್ಳು ಹೇಳ್ತಿದ್ದೀರಾ.